ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅಬೌಟ್ ಎಜುಕೇಶನ್ ಇನ್ಫೋ. ನಿಮ್ಗೆ ಈಗಾಗಲೇ ಯೂಟ್ಯೂಬ್ ತಮ್ನೈಲ್ ಮತ್ತೆ ವಿಡಿಯೋ ಟೈಟಲ್ ಮುಖಾಂತರ ಗೊತ್ತಾಗಿರುತ್ತೆ ನಾನು ಯಾವ ವಿಡಿಯೋ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಇವತ್ತಿನಿಂದ ಮ್ಯಾಥಮೆಟಿಕ್ಸ್ 10th ಮ್ಯಾಥಮೆಟಿಕ್ಸ್ಗೆ ಅಂತಾನೆ ಸರಣಿ ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಚಾಪ್ಟರ್ ವೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕ್ವಶನ್ಸು ಯಾವುದೇ ಟೆಕ್ಸ್ಟ್ ಬುಕ್ ಆಗಲಿ ಯಾವುದೋ ವೆಬ್ಸೈಟಿಂದ ತೆಗೆದಿರ್ತಕ್ಕಂಥ ಕ್ವಶನ್ಸ್ ಅಲ್ಲ. ಇಲ್ಲಿ ನಾನು ಸಾಲ್ವ್ ಮಾಡೋವಂಥ ಕ್ವಶನ್ಸು ಕೊಡ್ತಕ್ಕಂಥ ಕ್ವಶನ್ಸು ಪ್ರೀವಿಯಸ್ ಇಯರಿಂದ ಕೇಳಲ್ಪಟ್ಟ ಪ್ರಶ್ನೆಗಳೇ ಆಗಿರ್ತವೆ. ಇದು ನಿಮಗೆ ಸ್ಟಡಿ ಪ್ಯಾಕೇಜ್ ಆಗೂ ಆಗುತ್ತೆ. ಮತ್ತು ಸರ್ ನಮಗೆ 40 ಮಾರ್ಕ್ಸ್ ಸಾಕು ಸರ್, ನಮಗೆ ಜಾಸ್ತಿ ಬೇಡ ಅಂದರೆ ಮಿನಿಮಮ್ ಇಷ್ಟು ವೀಡಿಯೋಸ್ನ ನೋಡಿದ್ರೆ, ಅಂದರೆ ನಾನು ಡೈಲಿ ಒಂದೊಂದು ವೀಡಿಯೋ ಇಲ್ಲಾಂದರೆ 2 ದಿನಕ್ಕೆ ಒಂದೊಂದು ವೀಡಿಯೋ ಆದರೂ ಮಾಡ್ತೀನಿ. ನಿಮಗೆ ಟೋಟಲ್ 14 ಚಾಪ್ಟರ್ಸ್ ಇದೆ ಅಲ್ವಾ, 14 ಚಾಪ್ಟರ್ಸಿಂದ 14 ವೀಡಿಯೋ ಆಗುತ್ತೆ. ಪ್ಲಸ್ ಒಂದೊಂದು ಚಾಪ್ಟ್ರು ಜಾಸ್ತಿ ದೊಡ್ಡದಾಗಿರ್ತವೆ. ಅವುಗಳಿಂದ ಪಾರ್ಟ್ 1 ಪಾರ್ಟ್ 2 ಆದರೂ ಆಯಿತು ಅಂದರೆ ಮಿನಿಮಮ್ 20 ಅಂದ್ಕೊಳ್ಳಿ, ಅಲ್ಲ ಮ್ಯಾಕ್ಸಿಮಮ್ 20 ವೀಡಿಯೋಸ್ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ 20 ವೀಡಿಯೋಸ್ನು ನೀವೇನಾದರೂ ನೋಡಿದ್ರೆ ಮಿನಿಮಮ್ 40 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಸಾಲ್ವ್ ಮಾಡೋಂಥ ಕ್ವಶನ್ಸ್ ನಾವು ಯಾವುದೇ ಕ್ವಶನ್ಸ್ ನಾನೇ ಓನಾಗಿ ಫ್ರೇಮ್ ಮಾಡಿರೋಂಥ ಕ್ವಶನ್ಸ್ ಅಲ್ಲ. ಯಾಕೆಂದರೆ ಇವು SLC ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್, ಪ್ರೀವಿಯಸ್ ಇಯರಿಂದ ಮೇನ್ ಎಕ್ಸಾಮ್ಸಿಂದ ಆಗಲಿ ಪ್ರಿಪ್ರೇಟರಿಂದ ಆಗಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಅಂದರೆ ಈ ಥರ ಟೈಪ್ ಕ್ವಶನ್ಸ್ ನಿಮಗೆ ಆಮೇಲೆ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಸೊ ನಾವು ಡೈರೆಕ್ಟಾಗಿ ನಾವು ನಮ್ಮ ಇವತ್ತಿನ ಕಾನ್ಸೆಪ್ಟ್ಗೆ ಹೋಗೋಣ. ಇವತ್ತು ಮೊದಲನೇ ಚಾಪ್ಟರು ರಿಯಲ್ ನಂಬರ್ಸ್, ಅಂದರೆ ವಾಸ್ತವ ಸಂಖ್ಯೆಗಳು. ಅದರಲ್ಲಿ ಹಿಂದಿನ ವರ್ಷದಿಂದ ಕೇಳಲ್ಪಟ್ಟ ಪ್ರಶ್ನೆಗಳನ್ನ ನಾವು ಇವತ್ತು ಸ್ಟಡಿ ಮಾಡ್ಕೊಂಡು ಹೋಗೋಣ. ಇವತ್ತಿನಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಡೈಲಿ ಬಂದು ಒಂದು 30 ಮಿನಿಟ್ಸ್ ಆದರೂ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಹಾಗೆ ಆಗುತ್ತೆ. 30 ಮಿನಿಟ್ಸ್ ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಒಳಗೆ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದ್ರ ಮೇಲೂ ಜಾಸ್ತಿ ಆಯಿತು ಅಂದರೆ ಏನು ಪರವಾಗಿಲ್ಲ ಅಂದ್ಕೊತೀನಿ. ಸೊ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಶೇರ್ ಮಾಡೋದಕ್ಕೆ, ತಲುಪಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತ ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೇ ಚಾಪ್ಟರ್ ಬಂದು ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸಲ್ಲಿ ಅಂದರೆ ವಾಸ್ತವ ಸಂಖ್ಯೆಗಳು ಇಬ್ಬರಿಗೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಕನ್ನಡ ಮೀಡಿಯಂ ಆ್ಯಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂ ಅವ್ರಿಗೆ. ಫಸ್ಟ್ ಕ್ವಶನ್ನು, ಇದು ಏಪ್ರಿಲ್ 2019ರಲ್ಲಿ ಕೇಳಲ್ಪಟ್ಟ ಪ್ರಶ್ನೆ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ 2 ಪಾಸಿಟಿವ್ ಇಂಟಿಜರ್ಸ್, ದೆನ್ HCF ಆಫ್ ಎ ಕಾಮ ಬಿ ಇಂಟು LCM ಆಫ್ ಎ ಕಾಮ ಬಿ ಈಸ್ ಈಕ್ವಲ್ಸ್ ಟು. ಅಂದರೆ ಇದು MCQ ಕೇಳಲ್ಪಟ್ಟ ಪ್ರಶ್ನೆ, ಏಪ್ರಿಲ್ 2019ರಲ್ಲಿ ಕೇಳಿದ್ದಾರೆ. ಇದು ಕನ್ನಡ ಮೀಡಿಯಂವರಿಗೆ. ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಾಸಾಹ ಆಫ್ ಎ ಕಾಮ ಬಿ ಇಂಟು ಲಾಸಾಹ ಆಫ್ ಎ ಕಾಮ ಬಿ ಇದಕ್ಕೆ ಸಮನಾಗಿರೋದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಒಂದೇ ಒಂದು ಉತ್ತರ ನಮಗೆ ಗೊತ್ತಿದೆ, H ಇಂಟು ಎಲ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಅಂದರೆ HCF ಆಫ್ ಎ ಕಾಮ ಬಿ ಇಂಟು LCM ಆಫ್ ಎ ಕಾಮ ಬಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಅಂದರೆ ಎ ಕಾಮ ಬಿಗಳ ಮಾಸಾಹ ಇಂಟು ಎ ಕಾಮ ಬಿಗಳ ಲಾಸಾಹ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ. ನೀವು ಕನ್ನಡ ಮೀಡಿಯಂ ಅವರು ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ, ಯಾಕೆಂದರೆ ನಾನು ಅಲ್ಲಿ ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷಲ್ಲಿ ಇರೋವಂಥ ವರ್ಡ್ಸ್ನ ನಾನು ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್ ಹೇಳ್ಕೊಂಡು ಹೋಗ್ತೀನಿ. ಪ್ರಶ್ನೆನ ನೀವು ಬರ್ಕೊಬೇಕಾದ್ರೆ ನಿಮಗೆ ಒಂದೊಂದು ವರ್ಡು ಮಿಸ್ ಆದರೆ ಕಷ್ಟ ಆಗುತ್ತೆ. ಸೊ ಈಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇದು ನಿಮ್ಮ ಭವಿಷ್ಯಕ್ಕೆ ರಿಲೇಟ್ ಆಗಿರೋದ್ರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನನಗೆ ಉಪಯೋಗ ಆಗೋವಂಥದ್ದು ಏನಿಲ್ಲ, ನನ್ನ ಚಾನಲ್ ಬೆಳಿಬೋದಷ್ಟೇ. ಅದು ಬಿಟ್ಟರೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್, if the HCF of 72 and 120 is 24, their LCM is. ಅಂದರೆ 72 ಮತ್ತು 120ರ ಮಾಸಾಹ 24 ಆದರೆ ಅವುಗಳ ಲಾಸಾಹ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇದು ಜೂನ್ 2019ರಲ್ಲಿ ಕೇಳಿದ್ದಾರೆ. ಅಂದರೆ ಆನ್ಯುವಲ್ ಎಕ್ಸಾಮಲ್ಲಿ, ವಾರ್ಷಿಕ ಪರೀಕ್ಷೆ ಜೂನ್ 2019ರಿಂದ ಕೇಳಲ್ಪಟ್ಟ ಪ್ರಶ್ನೆ. ಅವ್ರೇನು ಕೊಟ್ಟಿದ್ದಾರೆ, HCF ಆಫ್ 72 ಆ್ಯಂಡ್ 120 ಈಸ್ 24. ಅಂದರೆ ಈ 72 ಏನಾಗುತ್ತೆ, 72 ಮತ್ತು 120 ಒಂದನ್ನ ಎ ಅಂದ್ಕೊಳ್ಳಿ. ಅಂದರೆ ಎ, ನೀವು ಎನ 120ನಾದರೂ ಅಂದ್ಕೋಬೋದು,
72 ಆದರೂ ಅನ್ಕೊಬೋದು, ಬಟ್ ಯಾವುದಾದ್ರೂ ಒಂದಂತೂ ಅನ್ಕೋಬೇಕು. ಬಿನ 120 ಅನ್ಕೊಳ್ಳಿ. ಅವ್ರೇನು ಕೊಟ್ಟಿದ್ದಾರೆ, 72 ಮತ್ತು 120ರ ಮಾಸಹ ಏನಿದೆ, 24 ಇದೆಯಾ, ಅಂದರೆ HCF ಗೊತ್ತಿದೆ ನಮಗೆ. HCF ಏನು, 24. ಅವ್ರು ಕೇಳಿರೋದೇನು, LCM. ನಮಗೆ ಇವಾಗ ಏನು ಬೇಕು, LCM ಬೇಕು. ಈ ಥರ ಪ್ರಶ್ನೆ ಅಂತೂ ಸಾಕಷ್ಟು ಸಲ ರಿಪೀಟ್ ಆಗಿದೆ. LCM ಏನಾಗುತ್ತೆ ನಮಗೆ ಗೊತ್ತಿದೆ, ಸೂತ್ರ ಅಪ್ಲೈ ಮಾಡಿ. H ಇಂಟು ಎಲ್ ಅಂದರೆ ಶಾರ್ಟ್ ಕಟ್ ಇದೆ, H ಇಂಟು ಎಲ್ ಇಸ್ ಇಕ್ವಲ್ಸ್ ಟು ಎ ಇಂಟು ಬಿ ಅಂತ, ಅಂದರೆ HCF ಆಫ್ ಎ ಕಮ ಬಿ ಅಂತ ಬರೀಬೇಕು. ಬಟ್ H ಅಂದರೆ HCF ಅಂತ ಗೊತ್ತಿದೆಯಾ, ಏನು 24 ಕೊಟ್ಟಿದ್ದಾರೆ, ಇಂಟು LCM ಏನು ಗೊತ್ತಿಲ್ಲ. ಎ ಬೆಲೆ 72 ಇಂಟು ಬಿ ಬೆಲೆ 120. ನನಗೆ ಬೇಕಿರೋದು ಎಲ್, ಆದ್ದರಿಂದ ಎರಡು ಕಡೆ 24ರಿಂದ ಬಾಗ್ಸೋದು, ಇಲ್ಲಾಂದರೆ ನಿಮ್ಮದು ಮೆಥಡ್ ಇದೆಯಲ್ಲ 24ನ ಆ ಕಡೆ ಕಳಿಸಿ ಅಂತ. 72 ಇಂಟು 120 ಬೈ 24 ಅಲ್ವಾ. ನೋಡಿ ಇಲ್ಲಿ ಡೈರೆಕ್ಟ್ 24 ಒಂದ್ಲ 24, 24 ಮೂರ್ಲ 72. ಡೈರೆಕ್ಟ್ ಆನ್ಸರ್ 120 ಇಂಟು 3 ಅಂದರೆ 12 ಮೂರ್ಲಿ 36, ಉಳಿದಿರೋದು ಒಂದು 0 ಉಳಿದಿದೆ. ಸೊ LCM ಏನಾಯಿತು, 360. ಇದು ಅರ್ಥ ಆಯಿತು ಅನ್ಕೊತೀನಿ. ಅವ್ರು ಕೇಳಿರ್ತಾರೆ, ಇಫ್ ದ HCF ಆಫ್ 72 and 120 ಅಂದರೆ ಅವೆರಡು ನಂಬರ್ಸ್ ಆಗೋಗುತ್ತೆ, ಅಂದರೆ ಎ ಮತ್ತು ಬಿ ವ್ಯಾಲ್ಯೂ ಆಗೋಗುತ್ತೆ. ಈಸ್ 24 ಅಂದರೆ ಅದು ಈಸ್ 24 ಅಂತ ಕೊಟ್ಟಿದ್ದಾರಲ್ಲ, ಅದೇನಾಗೋಗುತ್ತೆ, HCF ಆಗುತ್ತೆ, ಅಂದರೆ ಮಾಸಹ ಆಗೋಗುತ್ತೆ. ಇದು ಅರ್ಥ ಆಯಿತು ಅನ್ಕೊತೀನಿ. ಇಲ್ಲಾಂದರೆ ನೆಕ್ಸ್ಟ್ ಉಲ್ಟಾ ಕೊಡ್ತಾರೆ, ಇಫ್ ದ LCM ಆಫ್ 72 and 120 ಈಸ್ 360 ದೇರ್ HCF ಈಸ್ ಅಂತ ಕೇಳ್ತಾರೆ. ಅಂದರೆ 72 ಮತ್ತು 120ರ ಲಾಸಹ 360 ಆದರೆ ಅವುಗಳ ಮಾಸಹ ಎಷ್ಟಾಗುತ್ತೆ ಅಂತ ಈ ಥರನೂ ಕೇಳ್ಬೋದು. ಸೇಮ್ ಫಾರ್ಮುಲಾನೇ, ಇದೇ ಫಾರ್ಮುಲಾ ಯೂಸ್ ಮಾಡೋದು ಎಲ್ಲದಕ್ಕೂ. ನೆಕ್ಸ್ಟ್ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ನಾವು ಒಂದೇ ವಿಡಿಯೋನ. ನೆಕ್ಸ್ಟ್ ರೈಟ್ 96 ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಅಂದರೆ ನೀವೆಷ್ಟು ನೋಡಿ, ಇದನ್ನು ನಾವು ಬೇಸಿಕ್ಕಿಂದ ಹೇಳೋದಕ್ಕಾಗಲ್ಲ. ಇದು ಜೂನ್ 2019ರಲ್ಲಿ ಕೇಳಿದ್ವಿ. 96ಅನ್ನು ನಾವು ಪ್ರೈಮ್ ಫ್ಯಾಕ್ಟರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೀಬೇಕು. ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ ಬರುತ್ತಲ್ವಾ 96ಅನ್ನು. ಅಂದರೆ 96ಅನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ. ಅಂದರೆ ನೀವು ಅವಿಭಾಜ್ಯ ಅಪವರ್ತನಗಳನ್ನೇ ಬಳಸಬೇಕಿಲ್ಲಿ. ಇದನ್ನು 96ನ ಭಾಗಿಸ್ಬೇಕಾದ್ರೆ, ಅಂದರೆ ಡಿವೈಡ್ ಮಾಡ್ಕೋಬೇಕು, ಫ್ಯಾಕ್ಟರೈಸ್ ಮಾಡಬೇಕಾದ್ರೆ. ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಿಮಗಿಲ್ಲಿ ಡೈರೆಕ್ಟ್ 4ರಿಂದ ಸಿಕ್ಬಿಡ್ತು ಅಂತ 4ರಿಂದ ಭಾಗಿಸೋದಲ್ಲ. ಯಾಕೆಂದರೆ 4ರಿಂದನೂ ಭಾಗ ಆಗೋದು, 4ರಿಂದ ಭಾಗ ಆಯಿತು ಅಂದರೆ ಅದು ಪ್ರೈಮ್ ಫ್ಯಾಕ್ಟರ್ ಅಲ್ಲ, ಪ್ರೈಮ್ ನಂಬರೇ ಅಲ್ಲ, ಅದು ಪ್ರೈಮ್ ನಂಬರ್ ಅಲ್ಲ. ಸೊ 4ನ ಯೂಸ್ ಮಾಡಬಾರ್ದು. ಇಲ್ಲಾಂದರೆ ಡೈರೆಕ್ಟ್ ಸರ್ ನಮಗೆ ಯಾವುದರಿಂದ 3ರಿಂದ ಆಗುತ್ತೆ, 5ರಿಂದ ಆಗುತ್ತಾ, 4ರಿಂದ ಆಗುತ್ತೆ ಅನ್ಕೊತೀನಿ. ಎಸ್, 4 2 8, 4 4 16, 24 ಬರುತ್ತಲ್ಲ, 24 4 96. ಸೊ 4ನ ಯೂಸ್ ಮಾಡಬಾರ್ದು. ಅವ್ರು ಕೇಳಿದ್ರೆ ಪ್ರೈಮ್ ಫ್ಯಾಕ್ಟರ್ಸ್. ಡೈರೆಕ್ಟಾಗಿ ಮಾಡೋಣ ನಾವು ಇವಾಗ. ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಬಿಡಿ. ಪ್ರೈಮ್ ನಂಬರ್ಸ್ 2 3 5 7 ಅಂದರೆ ಅವಿಭಾಜ್ಯ ಸಂಖ್ಯೆಗಳು. 7 9 ಬರುತ್ತಾ, ಇಲ್ಲ 11, ನೆಕ್ಸ್ಟ್ 13 ಆ್ಯಂಡ್ ಸೋ ಆನ್. ನೀವು 2ಇಂದನೇ ಸ್ಟಾರ್ಟಿಂಗ್ ಡಿವೈಡ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವ ಪ್ರೈಮ್ ನಂಬರ್ನ ಯೂಸ್ ಮಾಡಿಕೊಂಡ್ರೆ ಬೇಗ ಡಿವೈಡ್ ಆಗುತ್ತೆ ಅನ್ನೋದನ್ನ ಬರೀಬೇಕು. ನಾನು 2 ತೊಗೊಳಲ್ಲ, ಆಯಿತು 2ಇಂದನೇ ಮಾಡೋಣ ಬಿಡಿ, 2ಇಂದನೇ ಮಾಡೋಣ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. 2 1 2 4 8, ಇಲ್ಲಿ 1 ಉಳಿಯುತ್ತೆ ಇಲ್ಲಿ, ಸೊ 16 ಆಗುತ್ತೆ. 2 8 16. ನೆಕ್ಸ್ಟ್ 2ರಿಂದನೇ 2 2 4, 2 4 8, ಕರೆಕ್ಟಾ? 2 1 2, 2 2 4, ನೆಕ್ಸ್ಟ್ 2 6 12, ನೆಕ್ಸ್ಟ್ 2 3 6, ನೆಕ್ಸ್ಟ್ 3 1 3. ಇಲ್ಲಿ ಕೆಳಗಡೆ ಇಲ್ಲಿ 1 ಉಳಿಯೋವರೆಗೂ ನೀವು ಡಿವೈಡ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಪ್ರೊಸೀಜರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ 96ನ ನಾನು ಹೇಗೆ ಬರೀಬೋದಪ್ಪ, 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3. 1 ಬರೆಯೋ ಅವಶ್ಯಕತೆ ಇರಲ್ಲ, 1 ಬರಿಬೇಡಿ. ಇಷ್ಟ ಆಯ್ತಾ? ಇಲ್ಲಿಗೆ ಬರೆದು ಬಿಡಬಾರ್ದು. ಇವೆಲ್ಲ ಅವಿಭಾಜ್ಯ ಅಪವರ್ತನಗಳ ಅಂದರೆ ಪ್ರೈಮ್ ಫ್ಯಾಕ್ಟರ್ಸಾ?
2 ಪ್ರೈಮ್ ಫ್ಯಾಕ್ಟರ್ ಇಲ್ಲಿ 3 ಪ್ರೈಮ್ ಫ್ಯಾಕ್ಟರ್. ಸೊ ನಾವು 96 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಿದ್ದೀವಿ. ಈಗ 2 ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆ? 2ನ್ನ ಎಷ್ಟು ಸಲ ಗುಣಿಸಿದರೆ? 5 ಸಲ ಅಲ್ವಾ? 1 2 3 4 5 1 2 3 4 5 5 ಟೈಮ್ಸ್ನ ಮಲ್ಟಿಪ್ಲೈ ಮಾಡಿದರೆ ಸೊ ನಾವೇನು ಬರೀಬೇಕು? 2 ರ ಘಾತ 5 ಅಂತ ಬರೆದ್ರೆ ಆಯಿತು. ಅಂದರೆ 2 to the power of 5. ನೆಕ್ಸ್ಟ್ 3 1 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಟೈಮ್ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋದು. ಇಲ್ಲಾಂದರೆ 2 ಮಾರ್ಕ್ಸ್ಗೂ ಕೇಳ್ಬೋದು, ಹೇಳೋಕ್ಕಾಗಲ್ಲ, ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಇದು ನೋಡಿ, ಇದು 2024 ಅಂದರೆ ಹಿಂದಿನ ವರ್ಷ ನಿಮ್ಮ ಸೀನಿಯರ್ಸ್ಗೆ 3 ಎಕ್ಸಾಮ್ ಆದವಲ್ವಾ? 3 ಆ್ಯನ್ಯಲ್ ಎಕ್ಸಾಮ್ ಅದು. ಅಂದರೆ ಆ್ಯನ್ಯಲ್ ಎಕ್ಸಾಮ್ ಅಂದರೆ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಅಂತ ಫಿಕ್ಸ್ ಮಾಡಿದಾರಲ್ಲ, ಅದರಲ್ಲಿ 3ನೇ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಯಾವುದು? ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಆಫ್ 17/40 ಇನ್ ದ ಫಾರ್ಮ್ ಆಫ್ 2 power m into 5 power n. ಅಂದರೆ ಕನ್ನಡದವರೆಗೆ ಬರ್ಕೊಳ್ಳಿ, 17/40 ಛೇದವನ್ನು 2 ರ ಘಾತ m ಇಂಟು 5 ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು n ಬೆಲೆ ಕಂಡುಹಿಡಿಯಿರಿ ಅಂತಾನೆ ಕೇಳಿದ್ದಾರೆ. ಇಲ್ಲಿ ಬರಿಬೇಕು, ಇನ್ನೊಂದಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ m ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ n. ಇಷ್ಟು. ದಿಸ್ ಇಸ್ ದ ಕ್ವಶನ್. ಆನ್ಸರ್ ಫಸ್ಟ್ ನೀವೇನು ತಿಳ್ಕೊಬೇಕಂದ್ರೆ ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಅಂದರೆ ಅವ್ರು ಕೇಳಿರೋದು ಯಾವುದು? ಡಿನಾಮಿನೇಟರ್ ಅಂದರೆ ಛೇದ ಕೇಳಿದ್ದಾರೆ. ನಾವಿಲ್ಲಿ ಛೇದನ ಮಾತ್ರ ತಗೋಬೇಕು. ಛೇದ ಯಾವುದು? 40. ಅವ್ರು ನ್ಯೂಮರೇಟರ್ ಅಂತೂ ಕೇಳ್ಬೋದು. ನ್ಯೂಮರೇಟರ್ ಇಲ್ಲಿ ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಅಂತ ಮಾತ್ರ ಕೇಳಿದ್ದಾರೆ. ಅವ್ರು ಬೇಕಿದ್ರೆ ನ್ಯೂಮರೇಟರ್ ಅಂತಲೂ ಕೇಳ್ಬೋದು. ಅದು ಅವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು. ಅವರು ಕ್ವಶನ್ ಪೇಪರ್ ರೆಡಿ ಮಾಡೋರು ಹೇಗೆ ಬೇಕಾದರೂ ರೆಡಿ ಮಾಡ್ಬೋದು. ನ್ಯೂಮರೇಟರಲ್ಲೇ 40 ಕೊಟ್ಟು ಡಿನಾಮಿನೇಟರಲ್ಲೇ 17 ಕೊಡ್ಬೋದು. ಅಂದರೆ 40ನ್ನ ಅಂಶದಲ್ಲೇ ಕೊಟ್ಟು 17ನ ಛೇದದಲ್ಲಿ ಬರೀಬೋದು. ಅವಾಗ ಏನಂತ ಕೇಳ್ತಾರೆ? ಛೇದ ಅಂಶವನ್ನು 17/40 ಅದನ್ನ ಉಲ್ಟಾ ಕೊಡ್ತಾರೆ. ಇವಾಗ 40/17 ಅಂಶವನ್ನು ಈ ರೀತಿ ವ್ಯಕ್ತಪಡಿಸಿ ಅಂತ ಕೊಡ್ತಾರೆ. ಈಗ ಫಸ್ಟ್ ನಾವು ಪ್ರೈಮ್ ನಂಬರ್ಸ್ ಯೂಸ್ ಮಾಡ್ಕೊಂಡೇ ಮಾಡೋಣ. ನಾವು ಡೈರೆಕ್ಟಾಗಿ ನೋಡಿ, ಅಲ್ಲಿ 2ರಿಂದ ಮಾಡಿದೆ ಪ್ರೀವಿಯಸ್ ಪೇಜಲ್ಲಿ. ನನಗೆ ಇವಾಗ 5ರಿಂದನೇ ಈಸಿ ಆಗೋಗುತ್ತೆ. 5 1 5 8 ಅದು 5 ಪ್ರೈಮ್ ನಂಬರಾ? ಆಯಿತು. ನೆಕ್ಸ್ಟ್ 2 4 ನೆಕ್ಸ್ಟ್ 2 2 ನೆಕ್ಸ್ಟ್ 2 1 ಆಯಿತಾ? ಅಂದರೆ 40ನ್ನ 5 ಇಂಟು 2 ಇಂಟು 2 ಇಂಟು 2 ನೀವು ಇದೇ ನಂಬರ್ನ ಈ ಪ್ಲೇಸಲ್ಲೇ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಆ ರೂಲ್ಸ್ನ ತೆಗ್ದಾಕ್ಬಿಡಿ ತಲೆಯಿಂದ. ಫಸ್ಟ್ 2ಇಂದನೇ ಡಿವೈಡ್ ಮಾಡಬೇಕು, ಫಸ್ಟು 2ರಿಂದನೇ ನೀವು ಭಾಗಿಸ್ಬೇಕು ಅನ್ನೋದು ರೂಲ್ಸ್ ಏನಿಲ್ಲ. ನಿಮಗೆ ಯಾವ ಪ್ರೈಮ್ ನಂಬರ್ ಅಂದರೆ ಯಾವ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆನ ಯೂಸ್ ಮಾಡಿಕೊಂಡ್ರೆ ಆ ನಂಬರ್ ಬೇಗ ಡಿವೈಡ್ ಆಗುತ್ತೆ. ಅಂದರೆ ಈಗ ನೋಡಿ, ಇವಾಗ 2ರಿಂದ ಭಾಗಿಸ್ಬೇಕಾದ್ರೆ 2 20 ನೆಕ್ಸ್ಟ್ 2 10 ನೆಕ್ಸ್ಟ್ 2 5 ಈ ರೀತಿ ಭಾಗಿಸ್ಕೊಂಡು ಬರಬೇಕಾಗುತ್ತೆ ನನಗೆ. ಸೊ ಬೆಟರ್ ಟೇಕ್ ದ ಬಿಗ್ಗೆಸ್ಟ್ ಪ್ರೈಮ್ ನಂಬರ್ ಫಸ್ಟ್. ಓಕೆ. ನೆಕ್ಸ್ಟ್ 5 ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆಯಪ್ಪ? ಒಂದೇ ಸಲ, ಅದಕ್ಕೆ ಒಂದೇ ಸಲ ಬರಿತೀನಿ. ಇಂಟು 2 ಅಂದರೆ 1 ಟೈಮ್ ಅಂತ ಇಲ್ಲಿ ಬರಿತೀನಿ. 2 ಎಷ್ಟು ಸಲ ಮಲ್ಟಿಪ್ಲೈ ಆಗಿದೆ? 3 ಸಲ ಮಲ್ಟಿಪ್ಲೈ ಆಗಿದೆ. ಇಷ್ಟ ಆಯ್ತಾ? ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ ಯಾವುದರಲ್ಲಿ? ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, 2 ರ ಘಾತ m. ಈಗ ಉಲ್ಟಾ ಬರ್ಕೊತೀನಿ ಬಿಡು. 2 ರ ಘಾತ 3 ಇಂಟು 5 ರ ಘಾತ 1. ನೀವು ಹೇಗೆ ಬೇಕಾದರೂ ಬರಿಬೋದು ಅದನ್ನು. ಈಗ 2 ರ ಘಾತ m ಅಂತ ಇದೆಯಲ್ಲ, m ಬೆಲೆ ಏನಾಗುತ್ತೆ? 3 ಆಗುತ್ತೆ. 5 ರ ಘಾತ n ಜಾಗದಲ್ಲಿ ಯಾವ ನಂಬರ್ ಇದೆ? 1 ಇದೆ. ದೇರ್ಫೋರ್ n is equals to 1 ಅಷ್ಟೇ. ಫಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ವಿ, 1 ಮಾರ್ಕ್ಸು. n ಬೆಲೆ ಬರೀತೀಯ, 1 ಮಾರ್ಕ್ಸು, 2 ಮಾರ್ಕ್ಸ್ ಫಿಕ್ಸ್. ಅರ್ಥ ಆಯಿತು ಅನ್ಕೊತೀನಿ ವಿಡಿಯೋ, ಈ ಪ್ರಾಬ್ಲಮ್ಮು. ನೆಕ್ಸ್ಟ್ ನೋಡಿ, ಇದು ಅಷ್ಟೇ. 2024 ಮೊದಲನೇ ಎಕ್ಸಾಮ್ ಅಂದರೆ ಫಸ್ಟ್ಗೆ ಬರುತ್ತಲ್ಲ ಆ್ಯನ್ಯಲ್ ಎಕ್ಸಾಮು, ಫಸ್ಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಕೇಳಿದರೆ, ಇಫ್ 200 is equals to 2 power m into 5 power n, then find the values of m and n. ಅಂದರೆ
200 ಇಸ್ ಈಕ್ವಲ್ಸ್ ಟು 2 m ಇಂಟು 5n ಆದರೆ m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ. ಅಂದರೆ ಡೈರೆಕ್ಟ್ ನೀವು ಇದೇ ರೀತಿ ಬರೆಯೋದು. ಸೇಮ್ ಪ್ರೊಸೀಜರ್. ಆನ್ಸರ್ 200 ಅವಿಭಾಜ್ಯ ಅಪವರ್ತನಗಳಾಗಿ ಬರೀರಿ. ನೋಡಿ ಇಲ್ಲಿ 2 ಇದೆ, ನಾನು 2 ಯೂಸ್ ಮಾಡಲ್ಲ, ಡೈರೆಕ್ಟ್ 5 ಯೂಸ್ ಮಾಡ್ತೀನಿ. 5 4 ಫಸ್ಟ್ 20 ಆಗುತ್ತಾ, ಉಳಿದಿರೋದೊಂದು 0. ನೆಕ್ಸ್ಟ್ 5 8 40. ನೆಕ್ಸ್ಟ್ 2 4 ಈಸಿಯಾಗಿ ಸಿಕ್ಕೋಯ್ತಾ ನನಗೆ. 2 2 ನೆಕ್ಸ್ಟ್ 2 1. ಈಗ 200 ಹೇಗೆ ಬರೀಬೋದು ನಾವು? ಫಸ್ಟ್ 2 ಬರ್ಕೊಂಬಿಡೋಣ, ಬೇಡ 5 ಬರ್ಕೋಣ. 5 ಇಂಟು ಬೇಕಾದ್ರೆ ಆಮೇಲೆ ಅದನ್ನು ರಿವರ್ಸಾಗಿ ಬರೆಯೋಣ. 2 ಇಂಟು 2 ಇಂಟು 2 ಒಂದು ಬರೆಯೋ ಅವಶ್ಯಕತೆ ಇರಲ್ಲ. ಈಗ 5 2 ಸಲ ಮಲ್ಟಿಪ್ಲೈ ಆಗಿದೆಯಪ್ಪ, 2 ಸಲ, 2 3 ಸಲ. ಈಗ ಇದನ್ನು ರಿವರ್ಸಾಗಿ ಬರ್ಕೋ ಅಷ್ಟೇ. ಅಂದರೆ ಈ ಫಾರ್ಮಲ್ಲಿ ಬರ್ಬೇಕು ನನಗೆ. ನೋಡಿ ಈ ಫಾರ್ಮಲ್ಲಿ 200 ಈಸ್ ಈಕ್ವಲ್ಸ್ ಟು 2 ಅದನ್ನೇ, ಇದು ಫಸ್ಟ್ ಪ್ಲೇಸಲ್ಲಿ, ಇದು ಸೆಕೆಂಡ್ ಪ್ಲೇಸಲ್ಲಿ ಬರೆದ್ರೆ ಆಯಿತು. ಬಂತ 2 m ಇಂಟು 5n ಈ ಫಾರ್ಮಲ್ಲಿ ಇದೆಯಾ? ಅವ್ರ ವ್ಯಾಲ್ಯೂಸ್ ಏನು ಕೇಳಿರೋದು? ಯಾವ ವ್ಯಾಲ್ಯೂಸ್ ಕೇಳಿರೋದು? ದೇರ್ ಫೋರ್ m ಪ್ಲೇಸಲ್ಲಿ ಏನಿದೆ? 3. ನೆಕ್ಸ್ಟ್ n ಪ್ಲೇಸಲ್ಲಿ ಏನಿದೆ? n ಜಾಗದಲ್ಲಿ 5 ಮೈನಸ್ ಅಲ್ಲ, ಇದು 5 ಇದು, ಆಮೇಲೆ ಕನ್ಫ್ಯೂಸ್ ಆಗಿಬಿಟ್ಟಿರ. 5 2 ಅಂದರೆ m ಬೆಲೆ 3, 5ರ ಬೆಲೆ m ಬೆಲೆ 3, n ಬೆಲೆ 2 ಆಗುತ್ತೆ. ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಸ್, ಇದಿನ್ನೂ ಈಸಿ. ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ. ಇದು 2024 ಎಕ್ಸಾಮ್ 2ರಲ್ಲಿ ಕೇಳಿದ್ದಾರೆ. ಇದಿನ್ನೂ ಈಸಿ ಅನ್ಕೊತೀನಿ. ಎಕ್ಸ್ಪ್ರೆಸ್ 70 ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ನೀವೇ ಮಾಡ್ಕೊತೀರಾ? ಅಂದರೆ 70 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಬರ್ಕೊಳ್ಳಿ ಕನ್ನಡ ಮೀಡಿಯಂ ಅವರು. 70 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈಸಿಯಾಗಿ ಮಾಡಿ. 7 ಇಂದ ಆಗುತ್ತಾ? 7 ಪ್ರೈಮ್ ನಂಬರ್ ತಾನೆ. ನೋಡಿ 7 ಈಸ್ ಆಲ್ಸೋ ಪ್ರೈಮ್ ನಂಬರ್. ಎಸ್, ಡೈರೆಕ್ಟ್ 7 ತಗೊತೀನಿ ನಾನು. 7 10 70, 2 5 10, 5 1 ಮುಗೀತಾ? ಇಷ್ಟೇ, ಮುಗಿದೋಯ್ತು, ಪ್ರಾಬ್ಲಮೇ ಮುಗಿದೋಯ್ತು. ಅಂದರೆ 70ನ್ನ 7 ಇಂಟು 2 ಇಂಟು 5 ಅಂತ ಬರೀಬೋದಾ? ಮುಗೀತು, ಇಷ್ಟೆ. ಬರೆದ್ರೆ 1 ಮಾರ್ಕ್ಸ್. ನೋಡಿ 2024 ಎಕ್ಸಾಮ್ 2ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ. ತುಂಬ ಈಸಿ ಇದೆ. ಎಷ್ಟು ಈಸಿ ಇದೆ ನೋಡಿ ಇಲ್ಲಿ, ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್, ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದಿದೆ. ಒಂದು ಭಾಗಲಬ್ಧ ಸಂಖ್ಯೆಯನ್ನು ಎಂದು ಪ್ರೂವ್ ಮಾಡೋದು. ಪ್ರೂವ್ ದಟ್ ಎ ನಂಬರ್ ಈಸ್ ಇರ್ರಾಷನಲ್ ನಂಬರ್ ಅಂತ. ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಮಾಡಿದೆ ಅನ್ಕೊಂತೀನಿ ನಾನು. ಪ್ರೂಫ್ ಆಫ್ ಎ ಇರ್ರಾಷನಲ್ ನಂಬರ್ ಅಂದರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಬರೀತಾರಲ್ಲ ಅದು. ಸೊ ಫಸ್ಟ್ ಈ ಪ್ರಾಬ್ಲಮ್ ಮುಗಿಸ್ಬಿಡೋಣ. ಇದು 2023ರ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ವಶನ್ ದ HCF ಅಂಡ್ LCM ಆಫ್ 2 ನಂಬರ್ಸ್ ಆರ್ 3 and 60. ಏನು ಕೊಟ್ಟಿದ್ದಾರೆ? HCF ಈಸ್ 3 ಅಂತ ಆಯಿತು. ನೆಕ್ಸ್ಟ್ LCM ಆಫ್ 2 ನಂಬರ್ಸ್ ಆರ್ 3 and 60 ಅಂದರೆ 60 ಏನಾಯಿತು? LCM ಆಯಿತು. ಯಾಕೆ ಈ ಥರನೇ ನಾನು ತೊಗೋಬೇಕು? ಫಸ್ಟ್ HCF 3 ಯಾಕೆ ಸರ್ ತೊಗೊಂಡ್ರೆ ನೀವು? ಅವ್ರು ಕೊಟ್ಟಿದ್ದಾರೆ 3 and 60 ಅಂತ ಕೊಟ್ಟಿದ್ದಾರೆ. ನಾವು HCFನ 60 ಅಂತಲೇ ಕನ್ಸಿಡರ್ ಮಾಡ್ಕೊಂಡ್ಬಿಡ್ಬೋದಲ್ಲ ಅನ್ಕೊಂತೀರಾ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟ ಮೇಲೆ ಮುಗೀತು. ಫಸ್ಟ್ ಯಾವುದು ಕೊಟ್ಟಿದ್ದಾರೋ ಅದೇ ಫಸ್ಟ್ ನಂಬರ್ಗೆ ಆಗಿರುತ್ತೆ. ಅಂದರೆ ಈ HCF ಅಂತ ಫಸ್ಟ್ ಬಂದಿದೆ, ನೆಕ್ಸ್ಟ್ 2 ನಂಬರ್ಸ್ ಆರ್ 3 ಅಂತ ಬಂದಿದೆ. ಅಂದರೆ HCF 3 ಆಗಿರುತ್ತೆ ಅಂತ ರೆಸ್ಪೆಕ್ಟಿವ್ಲಿ ಮೀನ್ಸ್. ಅಂದರೆ ಅದನ್ನೇ ಫಾಲೋ ಮಾಡಬೇಕು, ಕಂಟಿನ್ಯೂಸ್ ಆಗಿ ಯಾವ ಆರ್ಡ್ರಲ್ಲಿ ಬಂದಿದೆಯೋ ಅದೇ ಆರ್ಡ್ರಲ್ಲಿ ಹೋಗಬೇಕು ಅಂತ. ಇನ್ 2 ನಂಬರ್ಸ್ 1 is 12 ಅಂಡ್ ಫೈಂಡ್ ದ ಅನದರ್ ನಂಬರ್. ಅಂದರೆ 1 ನಂಬರ್ ಕೊಟ್ಟಿದ್ದಾರೆ, ಯಾವುದು? ಎ ಆದರೂ ಅಂದ್ಕೊಳ್ಳಿ, ಬಿ ಆದರೂ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ ನಂಬರ್ ಕಂಡುಹಿಡಬೇಕು? ಇನ್ನೊಂದು ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಕನ್ನಡದವ್ರು ಹೇಳ್ತೀನಿ, ಬರ್ಕೊಳ್ಳಿ. 2 ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳು ಕ್ರಮವಾಗಿ, ನೋಡಿ ಇಲ್ಲಿ ರೆಸ್ಪೆಕ್ಟಿವ್ಲಿ ಮೀನ್ಸ್ ಕ್ರಮವಾಗಿ ಅಂತ. 2 ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳು ಕ್ರಮವಾಗಿ
3 ಮತ್ತು 60 ಆಗಿವೆ. ಒಂದು ಸಂಖ್ಯೆಯು 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಸಂಖ್ಯೆ ಅವರೇ ಕೊಟ್ಬಿಟ್ಟಿದ್ದಾರೆ, ಯಾವುದು 12. ನಾವು ಇನ್ನೊಂದು ನಂಬರ್ನ ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡ್ಕೊಳೋಣ. HCF ಏನು ಕೊಟ್ಟಿದ್ದಾರೆ 3ನ, LCM ಏನು ಕೊಟ್ಟಿದ್ದಾರೆ 60ನ, ಒಂದು ನಂಬರ್ ಕೊಟ್ಟಿದ್ದಾರೆ, ಅದನ್ನ ಏನೇ ಅನ್ಕೊಳ್ಳಿ, ಹೋಗ್ಲಿ ನಿಮ್ಮಿಷ್ಟ, ನೀವು ಬಿ ಅಂತ ಹಾಕೊಂಡು ಮಾಡಿ. ಓಕೆ, ನನಗಿವಾಗ ಇನ್ನೊಂದು ನಂಬರ್ ಬೇಕು, ಯಾವುದು ಬಿ, ಗೊತ್ತಿಲ್ಲ. ನಮಗೆ ಗೊತ್ತಿದೆ ಫಾರ್ಮುಲಾ H ಇಂಟು ಎಲ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ. H ಬೆಲೆ 3, ಎಲ್ ಬೆಲೆ 60, ಎ ಬೆಲೆ 12, ಬಿ ಬೆಲೆ ಗೊತ್ತಿಲ್ಲ. ನನಗೆ ಬೇಕಿರೋದು ಯಾವುದು ಬಿ ಅಲ್ವಾ. ಬಿ ಈಸ್ ಈಕ್ವಲ್ಸ್ ಟು 3 ಇಂಟು 60/12. ನಿಮ್ಮ ಪ್ರಕಾರ ನನ್ನ ಪ್ರಕಾರ ಇದು ಡಿವೈಡ್ 12 ಆನ್ ಬೋತ್ ಸೈಡ್ಸ್, ಅಂದರೆ ಎರಡು ಕಡೆ 12ರಿಂದ ಭಾಗಿಸಿ. ನೀವು ಹೇಳ್ತೀರಾ ಕಳಿಸಿ ಸರ್ ಆ ಕಡೆ ಅಂತ, ಅದೇ ರೀತಿ ಮಾಡಿ, ಕಳಿಸ್ಕೊಡಿ ಅದನ್ನು. 12 ಆ ಕಡೆ ಹೋದರೆ ಏನಾಗುತ್ತೆ, 3 ಇಂಟು 60/12 ಆಗುತ್ತೆ. 12 ಒಂದ್ಲ 12 ಐದ್ಲ, ಕರೆಕ್ಟಾ. ನೆಕ್ಸ್ಟ್ ಉಳಿದ್ರೆ 5 ಇಂಟು 3, 5 3ಲ 15. ದೇರ್ ಫೋರ್ ಅನದರ್ ನಂಬರ್ ಈಸ್ 15. ಇಷ್ಟು ಮಾಡ್ತೀರಾ. ಈ ಥರ ಪ್ರಾಬ್ಲಮ್ಸು 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಅಂತೂ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಸೆಟ್ ಇದೆ, ಇದು ಹೇಳ್ಬಿಟ್ರೆ ಇದು ಈ ಚಾಪ್ಟರ್ ಮುಗಿದೋಗುತ್ತೆ. ಆ್ಯಕ್ಚುಲಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಶೋ ಮಾಡ್ತೀನಿ ನೋಡಿ. ಪ್ರೂಫ್ ಆಫ್ ಎ ಇರ್ರಾಷನಲ್ ನಂಬರು ಅಂದರೆ ಪ್ರೂವ್ ದಟ್ √5 ಇಸ್ ಇರ್ರಾಷನಲ್, ಅಂದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇವೆರಡರಲ್ಲಿ ಯಾವುದಾನ ಒಂದು ಓದ್ಕೊಳ್ಳಿ. √5 ಆದರೂ ಕೊಡಲಿ, √2 ಆದರೂ ಕೊಡಲಿ, ಒಂದು ಓದ್ಕೊಂಡಿರ್ತೀರಲ್ಲ, √5 ಜಾಗದಲ್ಲಿ √2 ಹಾಕೊಳೋದು ಅಷ್ಟೇ, ಮುಗೀತಾ. ನೆಕ್ಸ್ಟ್ ಪ್ರೂವ್ ದಟ್ √3 ಇಸ್ ಸೇಮ್ ಇದೆ. √3ನ ಇವಿ ಮೂರಲ್ಲಿ ಯಾವುದಾನ ಒಂದು ಓದ್ಕೊಳ್ಳಿ. ಇದು 2020 ಕೇಳಿದ್ದಾರೆ ಸೆಪ್ಟೆಂಬರಲ್ಲಿ, ಪ್ರೂವ್ ದಟ್ √3 ಇಸ್ ಇರ್ರಾಷನಲ್ ಅಂತ. ಆ್ಯಕ್ಚುಲಿ ಇದು ಲಾಂಗು, these three, the proving of these three numbers is very long compared to these threes. ಅಂದರೆ ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ, ಲೆಂತ್ ಆಗಿರುತ್ತೆ, ಬಟ್ ಮಾರ್ಕ್ಸ್ ಹಂಗೆ ಕೊಡ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಾರೆ, ಇದು 3 ಮಾರ್ಕ್ಸಿಗೆ. ಸರಿನಾ, ಈ ಥರ ಕೇಳಿದ್ರೆ ಪ್ರೂವ್ ದಟ್ √5 √2 ಈ ಥರ ಕೇಳಿದ್ರೆ 3 ಮಾರ್ಕ್ಸ್ ಇರುತ್ತೆ. ಬರೀ ಇದು ಕೇಳಿದ್ರೆ 2 ಮಾರ್ಕ್ಸಿಗೆ ಇರುತ್ತೆ ಇದು. ಅಂದರೆ ಇದು ಲೆಂತ್ ಇದು ಕಮ್ಮಿ. ಇದು ಇವು ಹೋಲಿಸ್ಕೊಂಡ್ರೆ ಈ ಪ್ರೂವ್ ಮಾಡೋದು 3 + √5 ಇಸ್ ಇರ್ರಾಷನಲ್, 2 √3 ಇಸ್ ಇರ್ರಾಷನಲ್, 2 + √3 ಇಸ್ ಇರ್ರಾಷನಲ್, ಈ ಥರ ಪ್ರೂವ್ ಮಾಡೋದು ತುಂಬ ಈಸಿ. ಅಂದರೆ ಒಂದ್ಸಲ ಆಲ್ರೆಡಿ ನಿಮ್ಮ ಸ್ಕೂಲ್ಸಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ, ನಾನು ಮತ್ತೆ ಹೇಳಿ ನಿಮಗೆ ಮಾಡೋದು. ಸೊ ಅವ್ರು ಹೇಳಿರೋದನ್ನೇ ಕ್ಲೀನಾಗಿ ಓದ್ಕೊಳ್ಳಿ. ಇಷ್ಟು ರಿಯಲ್ ನಂಬರ್ಸ್ಗೆ ರಿಲೇಟೆಡ್ ಆಗಿರೋದು. ಆ್ಯಕ್ಚುಲಿ ನೋಡಿ, 2 + √3 ಪ್ರೂವ್ ದಟ್ 2 + √3 ಇಸ್ ಇರ್ರಾಷನಲ್ ಅಂತ, ಅದು 2024ನೇ ಇಸ್ವಿ, ಅಂದರೆ ಹಿಂದಿನ ವರ್ಷದಲ್ಲಿ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಎರಡರಲ್ಲೂ ಕೇಳಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸು ಇಂಪಾರ್ಟೆಂಟು. ಆ್ಯಕ್ಚುಲಿ ಮಾಡಲ್ ಪೇಪರ್ಸಿಂದನೂ ಇದೇ ರೀತಿ ಕ್ವಶನ್ಸ್ನ ಕೇಳಿರೋದು. 2 + √3 ಇಲ್ಲಿ ಯಾವುದೋ ಕೇಳಿದ್ದಾರೆ, ಬಟ್ ಈ ರೀತಿ ಕ್ವಶನ್ಸ್ನ ಕೇಳಿದ್ದಾರೆ, ಈ ರೀತಿ ಕೇಳಿಲ್ಲ ಇನ್ನು. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ವಿಡಿಯೋ. ನಿಮ್ಗೇನಾದರೂ ಕಮೆಂಟ್ಸಲ್ಲಿ ಫೀಡ್ಬ್ಯಾಕು, ಯಾವುದಾದ್ರೂ ಫೀಡ್ಬ್ಯಾಕ್ ಕೊಡೋವಾಗಿದ್ದರೆ, ಸರ್ ಈ ಥರ ಮಾಡಿ, ಈ ಥರ ಚೆನ್ನಾಗಿರುತ್ತೆ, ಈ ಥರ ವಿಡಿಯೋ ಮಾಡಿ, ಈ ಥರ ಚೆನ್ನಾಗಿರುತ್ತೆ ಅಂತ ಏನಾದರೂ ಫೀಡ್ಬ್ಯಾಕ್ ಕೊಡೋದಾಗಿದ್ದರೆ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್. ಲಾಸ್ಟಲ್ಲಿ ಕೇಳ್ಕೊಳೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸಿ. ಸೊ ಇಷ್ಟು ಕೇಳ್ಕೊಳೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ನೆಕ್ಸ್ಟ್ ಚಾಪ್ಟರ್ ಯಾವುದು, ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳ ಚಾಪ್ಟರ್ಲಿ ನಾವು ಸಿಗೋಣ. ಥ್ಯಾಂಕ್ ಯು, ಬಾಯ್.